ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಣೆ. ಸಂವಿಧಾನವೇ ನಮ್ಮ ಶಕ್ತಿ, ಸಮಾನತೆಯೇ ಭಾರತದ ಅಡಿಪಾಯ. ಶಾಸಕ ಬಿಎನ್ ರವಿಕುಮಾರ್. ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಆಶ್ರಯದಲ್ಲಿ ಸೋಮವಾರ 77ನೇ ಗಣರಾಜ್ಯೋತ್ಸವವನ್ನು ಧ್ವಜಾರೋಹಣ ನೆರವೇರಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು, ಭಾರತ ಸ್ವಾತಂತ್ರ್ಯ ಹಾಗೂ ಸಂವಿಧಾನಕ್ಕಾಗಿ ಅನೇಕ ಮಹನೀಯರು ತ್ಯಾಗ ಮಾಡಿದ್ದಾರೆ. ಅವರನ್ನು ಸ್ಮರಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸಂವಿಧಾನದ ಮೂಲ ತತ್ವವಾದ ಸಮಾನತೆಯೇ ಇಂದು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸಮಾನ ಹಕ್ಕುಗಳೊಂದಿಗೆ ನಿಲ್ಲಲು ಕಾರಣವಾಗಿದೆ. ಸಂವಿಧಾನದ ಅಡಿಯಲ್ಲಿ ನಾನೊಬ್ಬ ಶಾಸಕನಾಗಿದ್ದೇನೆ. ಅಧಿಕಾರಿಗಳು ತಮ್ಮ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಹೇಳಿದರು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರೂಪುಗೊಂಡು ಭಾರತೀಯ ಸಂವಿಧಾನವು ವಿಶ್ವದ ಅನೇಕ ರಾಷ್ಟ್ರಗಳ ಸಂವಿಧಾನಗಳ ಅಧ್ಯಯನದ ಫಲವಾಗಿದೆ. ತಮ್ಮ ಜೀವನದಲ್ಲಿ ಅನುಭವಿಸಿದ ನೋವುಗಳು ಮುಂದಿನ ತಲೆಮಾರಿನಲ್ಲಿ ಯಾರಿಗೂ ಆಗಬಾರದೆಂಬ ಉದ್ದೇಶದಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರೂಪಿಸಿದ್ದಾರೆ. ಅವರ ಕೊಡುಗೆಯಿಂದ ಇಂದು 140 ಕೋಟಿ ಜನರು ಶಾಂತಿ ಹಾಗೂ ಗೌರವದೊಂದಿಗೆ ಬದುಕಲು ಸಾಧ್ಯವಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ತಂದೆ ತಾಯಿಯರ ಗೌರವ, ಗುರುಗಳ ಮಾರ್ಗದರ್ಶನ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಪಾಲಿಸಿದರೆ ಜೀವನದಲ್ಲಿ ಉನ್ನತ ಸ್ಥಾನ ಪಡೆಯಬಹುದು. ಮಹನೀಯರ ಆದರ್ಶಗಳನ್ನು ಅಳವಡಿಸಿಕೊಂಡರೆ ಭಾರತ ವಿಶ್ವದ ಶ್ರೇಷ್ಠ ರಾಷ್ಟ್ರವಾಗುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ತಹಶೀಲ್ದಾರ್ ಗಗನ ಸಿಂಧು ಮಾತನಾಡಿ, ಸಂವಿಧಾನ ಜಾರಿಗೆ ಬಂದ ದಿನದ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವ ಆಚರಿಸಲಾಗುತ್ತದೆ. ಸಂವಿಧಾನವಿಲ್ಲದೆ ಹಕ್ಕುಗಳು ಮತ್ತು ಕಾನೂನುಗಳಿಗೆ ಅರ್ಥವಿಲ್ಲ. ಸಂವಿಧಾನವೇ ನಮ್ಮ ಭವಿಷ್ಯದ ದಾರಿ ಎಂದು ಹೇಳಿದರು. ಇನ್ನು ತಮ್ಮ ಬಾಲ್ಯದ ದಿನಗಳನ್ನು ಸ್ಮರಿಸಿಕೊಂಡ ಅವರು, ಶಾಲಾ ದಿನಗಳಲ್ಲಿ ಪೆರೇಡ್ನಲ್ಲಿ ಭಾಗವಹಿಸಿದ್ದೆ. ಇಂದು ತಾಲೂಕು ದಂಡಾಧಿಕಾರಿಯಾಗಿ ಧ್ವಜಾರೋಹಣ ಮಾಡುವ ಮೂಲಕ ಅವಕಾಶ ದೊರೆತಿರುವುದು ಸಂವಿಧಾನ, ಶಿಕ್ಷಣ ಹಾಗೂ ತಂದೆ ತಾಯಿ ಗುರುಗಳ ಆಶೀರ್ವಾದ ಫಲ ಎಂದು ತಿಳಿಸಿದರು. ತಾಲೂಕು ಆಡಳಿತವು ಯಾವುದೇ ಭೇದ ಭಾವವಿಲ್ಲದೆ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಭರವಸೆ ನೀಡಿದರು. ಇನ್ನು ಧ್ವಜಾರೋಹಣದ ನಂತರ ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ, NCC, ಸ್ಕೌಟ್ ಮತ್ತು ಗೈಡ್ಸ್ ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ದೇಶಭಕ್ತಿ ಗೀತೆಗಳು ಕಾರ್ಯಕ್ರಮಕ್ಕೆ ವಿಶೇಷ ಶೋಭೆ ತಂದವು. ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ, ನೃತ್ಯ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶಿಸಲ್ಪಟ್ಟವು. ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿ ಹೇಮಾವತಿ, ನಗರಸಭೆ ಪೌರಾಯುಕ್ತೆ ಅಮೃತಾಜಿ, BO ನರೇಂದ್ರ ಕುಮಾರ್, ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಳ್ಳಿ ಬೈರೇಗೌಡ, PLD ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ, ತಾಲೂಕು ಆರೋಗ್ಯಾಧಿಕಾರಿ ವೆಂಕಟೇಶ್ ಮೂರ್ತಿ, ರೈತ ಸಂಘದ ಭಕ್ತರಳ್ಳಿ ಪ್ರತೀಶ್, ಬೆಳ್ಳುಟಿ ಮುನಿಕೆಂಪಣ್ಣ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಎಲ್ಲರಿಗೂ 77ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಮುಖ್ಯವಾಗಿ 3ನೇ ವರ್ಷದ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ತಾಲೂಕಿನ ಎಲ್ಲ ಸ್ವಾಭಿಮಾನ ಮತದಾರರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಮೇಡಮ್ ಗಗನ ಸಿಂಧು ಅವರೇ ಮುಖ್ಯವಾಗಿ ಮೊದಲಲ್ಲಿ ಭಾಗವಹಿಸಿರ್ತಕ್ಕೋ 77ನೇ ವರ್ಷದ ಗಣರಾಜ್ಯೋತ್ಸವವನ್ನು ನಾವಿವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಈ ದೇಶಕ್ಕಾಗಿ ಹಲವಾರು ಮಹನೀಯರು ಹೋರಾಟಗಳನ್ನು ಮಾಡಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನಾವು ಮೊದಲನೇದಾಗಿ ಸ್ಮರಿಸುತ್ತಾ, ಇವತ್ತು ಈ ಒಂದು ಸಂವಿಧಾನ ಅನ್ನೋದು ಅದರಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಸಮಾನತೆ. ಈ ಒಂದು ಸಮಾನತೆಯಿಂದನೇ ಇವತ್ತು ನಾವೇನಿಲ್ಲಿ ಸೇರಿದಿರೋ, ಇವತ್ತು ನಾನೊಬ್ಬ ಶಾಸಕನಾಗಬೇಕಾದ್ರೆ ಈ ಸಂವಿಧಾನ ಅಡಿಯಲ್ಲಿ ಆ ಸಮಾನತೆಯಿಂದ ನಾನು ಇವತ್ತು ಶಾಸಕನಾಗಿದ್ದೀನಿ. ಇವತ್ತು ಈ ವೇದಿಕೆ ಮೇಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಆ ಒಂದು ಸಂವಿಧಾನ ಚೌಕಟ್ಟಿನಲ್ಲಿ ಅದರಲ್ಲಿರ್ತಕ್ಕಂಥ ಒಂದು ಕಾನೂನಿಂದ ಇವರೆಲ್ಲರೂ ಇವತ್ತು ಆಯಾ ಇಲಾಖೆ ಅಧಿಕಾರಿಗಳಾಗಿದ್ದಾರೆ. ಇವತ್ತು ಮಕ್ಕಳು ಮುಖ್ಯವಾಗಿ ಪ್ರತಿಯೊಂದು ಮಗು ಇವತ್ತು ಅವ್ರು ಪಾಲನೆ ಮಾಡಬರ್ತಕ್ಕಂಥದ್ದು
ಇವತ್ತು ಅವರಿಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಮತ್ತು ಅವ್ರಿಗೆ ವಿದ್ಯೆ ಕಲಿಸ್ತಕ್ಕಂಥ ಗುರುವನ್ನು ಪಾಲನೆ ಮಾಡಿದಾಗ ಅವರು ಈ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಾರಂತ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನದ ರಚನೆಯ ಸದಸ್ಯರಾಗಿ ಅವರು ಬಹಳಷ್ಟು ಜವಾಬ್ದಾರಿಯಿಂದ ಇವತ್ತು ಈ ಒಂದು ಸಂವಿಧಾನ ರಚನೆ ಆಗಬೇಕಾದ್ರೆ ಆ ಒಂದು ಸಮಿತಿಯಲ್ಲಿ ಸುಮಾರು 299 ಜನ ಇವತ್ತು ಇಡೀ ಜಗತ್ತಿನಲ್ಲಿ ಸುಮಾರು 169 ದೇಶಗಳಲ್ಲಿ ಅಧ್ಯಯನವನ್ನು ಮಾಡಿ ಇವತ್ತು ಸಂವಿಧಾನವನ್ನು ಬರೆದಿದ್ದಾರೆ. ಈ ಒಂದು ಸಂವಿಧಾನದಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಅವರು ಪಟ್ಟಿರ್ತಕ್ಕಂಥ ನೋವು ಅದನ್ನೆಲ್ಲ ಮುಂದೆ ಯಾರು ನಮ್ಮ ಭಾರತ ದೇಶದಲ್ಲಿ ನೋವು ಪಡಿಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಈ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ನಮ್ಮ ದೇಶಕ್ಕೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನ ಇವತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಕಾರಣ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಅನ್ನೋದನ್ನ ನಾವು ಮರಿಬಾರ್ದು. ಇವತ್ತು ಪ್ರತಿಯೊಬ್ಬರು ಮುಖ್ಯವಾಗಿ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ಈ ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡಿದಾಗ ಈ ನಮ್ಮ ಭಾರತ ದೇಶ ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಆರ್ಥಿಕವಾಗಿ 3ನೇ ಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಸನ್ನಿವೇಶ ಬಂದಿದೆ. ಅದೇ ರೀತಿ ನಾವೆಲ್ಲರೂ ಇವತ್ತು ಈ ಮಹನೀಯರ ತತ್ವ ಆದರ್ಶಗಳನ್ನ ನಾವು ಅಳವಡಿಸ್ಕೊಂಡಾಗ ನಮ್ಮ ದೇಶದ ಒಂದು ಪರಿಸ್ಥಿತಿ ಈ ಜಗತ್ತಿನಲ್ಲೇ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನಿವತ್ತು ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ, ವಿಶೇಷವಾಗಿ ಎಲ್ಲ ಶಾಲೆಯ ಶಿಕ್ಷಕರಿಗೂ, ಶಿಕ್ಷಣಿಯರಿಗೂ, ವಿದ್ಯಾರ್ಥಿಗಳನ್ನು ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಾರಿಗೆ ಬಂದಿತ್ತು. ನಮ್ಮ ಸಂವಿಧಾನ ಜಾರಿ ಬಂದ ದಿವಸ ಹಿಂದೆ ಆಗಿರೋದ್ರಿಂದ ಗಣರಾಜ್ಯೋತ್ಸವ ನಮ್ಗೆಲ್ಲರಿಗೂ ಅತಿ ಮುಖ್ಯವಾದಂಥದ್ದು. ಈಗ ಯಾವುದೇ ಹಕ್ಕುಗಳಾಗ್ಲಿ, ಕಾನೂನಾಗ್ಲಿ ಒಂದು ಜಾರಿಗೆ ಬರ್ದಿದ್ರೆ ಅದಕ್ಕೇನು ಬೆಲೆ ಇರುವುದಿಲ್ಲ. ನಮ್ಮ ಸಂವಿಧಾನವೂ ಅಷ್ಟೇ ಮುಂದಾಳತ್ವದಿಂದ ನಮ್ಗೆಲ್ಲರ ಭವಿಷ್ಯಕ್ಕಾಗಿ ಎಲ್ಲರೂ ಹೇಗೆ ಬೆಳಿಬೇಕು ನಾವೆಲ್ಲರೂ ಅಂತ ಹೇಗೆ ಸೃಷ್ಟಿಯಾಗಿ ನಮ್ಮ ಶಿಲ್ಪಿಗಳಾದ BR ಅಂಬೇಡ್ಕರ್ ಸರ್ ಅವರು ಹೇಗೆ ಮಾಡಿದ್ರು ಅದು ಜಾರಿಗೆ ಬಂದು ಇಂದಿನಿಂದ ಚಾಲನೆ ಆಗಿ ದಿನಕ್ಕೋಸ್ಕರ ನಾವು ಸ್ಮರಣೆಯಾಗಿ ಪ್ರತಿ ವರ್ಷವೂ ಜನವರಿ 26ನೇ ತಾರೀಕಿಗೆ ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತೇವೆ. ನಿಮ್ ತರಾನೇ ಸ್ಕೂಲಲ್ಲಿ ಇದ್ದಾಗ ಒಂದ್ ಮಕ್ಕಳಾಗಿ ಬ್ಯಾಂಡ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಕೊಂಡು ಪರೇಡ್ ಮಾಡ್ಕೊಂಡ್ ಬರ್ತಿದ್ದೆ. ಇವತ್ ನಿಂತ್ಕೊಂಡು ಒಂದ್ ಫ್ಲಾಗ್ ಹಾಯ್ಸ್ಟ್ ಮಾಡಿದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ ಸಂವಿಧಾನ. ನಮ್ಮಲ್ಲಿರೋ ಹಕ್ಕುಗಳು, ನಮ್ಮಲ್ಲಿರುವ ಎಲ್ಲ ಪ್ರಯತ್ನಗಳು ಮತ್ತೆ ಪ್ರೋತ್ಸಾಹನೆಯಿಂದ ತಂದೆ ತಾಯಿ ಆಶೀರ್ವಾದ ಇರಬಹುದು, ನಮ್ಮ ಎಜುಕೇಶನ್ ಆಗಿರ್ಬೋದು, ಸ್ಕೂಲ್ ಟೀಚರ್ಸ್ ಎಲ್ಲರ ಸಲುವಾಗಿ ನಾವಿವತ್ ನಿಂತು ಈ ತರ ನಿಮ್ ಮುಂದೆ ಮಾತಾಡುವ ಅವಕಾಶ ಕೂಡ ಕಲ್ಪಿಸಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನು ಈಗ ಈ ವರ್ಷ ಆಜ್ಞೆಯನ್ನು ಇದ್ ಮಾಡ್ತೀನಿ ಅಂದ್ರೆ ಈ ಗಣರಾಜ್ಯೋತ್ಸವದಿಂದ ಎಲ್ಲಾ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಜನಸಾಮಾನ್ಯರಿಗೂ ಕಟ್ಟ ಕಡೆಯ ಪ್ರಜೆಗೂ ನ್ಯಾಯ ಒದಗಿಸ್ಬೇಕು. ಎಲ್ಲರೂ ಸಮಾನರು, ನಾವೆಲ್ಲರೂ ಒಂದೇ, ಯಾರೂ ಭೇದ ಭಾವರಲ್ಲ. ಈಗ ಒಬ್ಬರಿಗೆ ಏನ್ ನ್ಯಾಯ ಇದೆ ಇನ್ನೊಬ್ರಿಗೆ ನ್ಯಾಯ ಬದಲಾಗಲ್ಲ. ನ್ಯಾಯ ಮತ್ತೆ ಕಾನೂನು ಏನಿದೆ ಎಲ್ಲರಿಗೂ ಒಂದಾಗೆ ಇರುತ್ತೆ. ನಾವು ನಮ್ಮ ತಾಲೂಕು ಆಡಳಿತ ವತಿಯಿಂದ ಕೂಡ ಎಲ್ಲರನ್ನು ಸಮಾನರಾಗಿ ನೋಡಿ ಎಲ್ಲರಿಗೂ ನಮ್ಮ ಕೈಲಾದಂತ ಸಹಾಯನ ಮಾಡಿ ಎಲ್ಲರಿಗೂ ಅವ್ರ ಹಕ್ಕನ್ನು ಒದಗಿಸುವುದಕ್ಕೆ ಮುಂದೆ ನಿಲ್ಲುತ್ತೇವೆ. ಮತ್ತೆ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಜನರಿಗೋಸ್ಕರ ಜನಸ್ನೇಹಿಯಾಗಿ ನಿಮ್ಮೆಲ್ಲರಿಗೋಸ್ಕರ ಶ್ರಮಿಸುತ್ತೇವೆ ಎಂದು ಆಶ್ವಾಸನೆಯನ್ನು ನಾನು ತಾಲೂಕು ದಂಡಾಧಿಕಾರಿಯಾಗಿ ನೀಡುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ತುಂಬು ಹೃದಯದ ಧನ್ಯವಾದಗಳು. ವ್ಯಕ್ತಿ ಗೌರವದ ದೀಕ್ಷೆ, ಸಂವಿಧಾನದ ಭಿಕ್ಷೆ. ಇದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಧ್ಯೇಯವಾಕ್ಯ. ಪ್ರತಿಯೊಬ್ಬ ಭಾರತೀಯನು ಗೌರವ. ಇಲ್ಲಿ ಪ್ರಜೆಯೇ ಪ್ರಭು, ಎಲ್ಲರೂ ಒಂದೇ ಎಂದು ಸಾರಲು ನೀಡಿರುವ ಏಕ ಧನ್ಯವಾದಗಳು. ಮುಂದಿನ ತಂಡ ಗೃಹ ರಕ್ಷಕ ದಳ ತಂಡ ನಾರಾಯಣ ಸ್ವಾಮಿ ರವರು, ಕಮಾಂಡರ್ ಶಿಡ್ಲಘಟ್ಟ ರವರು ಈ ಒಂದು ರಾಷ್ಟ್ರಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಅಂಧಕಾರದಲ್ಲಿದ್ದಾಗ ಒಬ್ಬರನ್ನೊಬ್ಬರು ನೋಡಿಕೊಳ್ಳಲು ಒಂದು ಹಣತೆ
ಎಲ್ಲರಿಗೂ ಪಥಸಂಚಲಿತ ತಂಡಗಳ ಪರಿಚಯ ಮತ್ತು ಗೌರವವನ್ನು ಸಲ್ಲಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಅತ್ಯಂತ ಧನ್ಯವಾದಗಳು. ಈಗ